ಇವರು ಬರಬೇಕಾದ್ರೆ ಮಿನಿಮಮ್ BBMP ಅವರು ಎಲ್ಲರೂ ಸೇರಿ ಒಟ್ಟಿಗೆ BBMP ಅವರಾಗಲಿ ಪೊಲೀಸ್ ಅವರಾಗಲಿ ಮಿಲಿಟರಿ ಅವರು ಮಿನಿಮಮ್ 4,000 ಚಿಲ್ಲರೆ ಜನ ಬಂದಿದ್ದಾರೆ. ಈ 4,000 ಚಿಲ್ಲರೆ ಜನ ಬರಬೇಕಾದ್ರೆ ಮಿನಿಮಮ್ 4 ದಿವಸನೂ ಐಡಿಯಾ ಮಾಡಿರ್ತಾರೆ ಗೌರ್ಮೆಂಟ್ ಅವರು. 4 ದಿವಸನೂ ಐಡಿಯಾ ಮಾಡ್ತಾರೆ. BBMP ಅವರು ಬಂದಿದ್ದಾರೆ, ಮಿಲಿಟರಿ ಅವರು ಬಂದಿದ್ದಾರೆ, ಪೊಲೀಸ್ ಅವರು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, DC ಒಬ್ಬರು ಬಂದಿದ್ದಾರೆ. ಡೌಟ್ ಬಂದೇ ಇಲ್ಲ ಮೇಡಮ್. ಮಿನಿಮಮ್ ಇಷ್ಟು ಜಯ ಸೇರಿದ್ರೆ ಒಂದು ನಿಮಿಷ, ಇಷ್ಟು ಜನ ಬರಬೇಕಾದ್ರೆ 4,000 ಚಿಲ್ಲರೆ ಜನ ಬಂದಿದ್ದಾರೆ. ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ಬಂದರು, ಮಿಲಿಟರಿ ಅವರು ಬಂದರು, BBMP ಅವರು ಬಂದರು, ಎಲ್ಲ 4,000 ಚಿಲ್ಲರೆ ಜನ ಬಂದಿರೋದು. ಇದು 4,000 ಜನ ಬರಬೇಕಾದ್ರೆ ಮಿನಿಮಮ್ 3 ದಿವಸ ಐಡಿಯಾ ಮಾಡಿರ್ತಾರೆ ಅವ್ರು ಗೌರ್ಮೆಂಟ್ ಅವರು. ಇವಾಗ ನೆಕ್ಸ್ಟ್ ಏನಿದೆ ಅಂದರೆ ಇವತ್ತು ಸಂಡೇ, ನೆಕ್ಸ್ಟು ಕ್ರಿಸ್ಮಸ್ ಇದೆ. ಈ ಜನಕ್ಕೆ ಏನು ಮಾಡೋಕ್ಕಾಗಲ್ಲ, ಹೆಂಗಾದ್ರೆ ದೌರ್ಜನ್ಯ ಮಾಡ್ಬೋದು, ಈ ಥರ ಪ್ಲಾನಿಂಗ್ ಮಾಡಿಬಿಟ್ಟೆ ಬಂದಿದ್ದಾರೆ. ಮಾಡಿದಾರಲ್ಲ ಗೌರ್ಮೆಂಟ್ ನೋಟಿಸ್ ಕೊಡಿಸ್ಬೇಕು ತಾನೆ. ಮಾಡಿ ಓಕೆ ಮಾಡಿದ್ದಾರೆ. ಏನಂದರೆ ಏನು ಗೊತ್ತಾ, ಇವಾಗ BBMP ಜಾಗ ಅಂತ ಹೇಳ್ತಾ ಇದ್ದಾರೆ, ಸರಿ ಮಾಡಿದ್ದಾರೆ. ಮನೆಗೆ ಬಂದ್ಬಿಟ್ಟು ಅಧಿಕಾರಿಗಳು ಬಡವ್ರ ಹತ್ರ ಬಂದ್ಬಿಟ್ಟು ಈ ಥರ ಮನೆ ನಿಮ್ದು ಇದಾಗ್ತಾ ಇದೆ, ಸಾಮಾನು ತೆಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡ್ಬೇಕು ತಾನೆ. ಓಕೆ ನಿಮ್ಮ ಜಾಗ ಇದೆ, BBMP ಜಾಗ ಇದೆ, ಪರವಾಗಿಲ್ಲ, ಅವ್ರು ಎಲ್ಲ ಏನೋ ಅಧಿಕಾರ ಜಾಗ ಇರ್ಬೋದು, ಆದರೆ ಮುಂಚಿತವಾಗಿ ಹೇಳ್ಬೇಕು ತಾನೆ. ಚಳಿ ಇದೆ, ಮಕ್ಕಳು ಇದ್ದಾರೆ, ಮಕ್ಕಳು ಇದ್ದಾರೆ, ಚಳಿ ಇದ್ದಾರೆ, ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿದ್ರೆ ಹೆಂಗೆ? ಕರೆಕ್ಟ್ ಅಲ್ವಾ? ಫಸ್ಟೇ ಹೇಳ್ಬೇಕು ಈ ತರ ಇದೆ, ಅಧಿಕಾರಿಗಳನ್ನ ಹೇಳ್ಬೇಕು. ಯಾರಿಗೋ ಒಬ್ಬನು ಸೆಂಟ್ರವ್ನಿಗೆ ಒಬ್ಬರು ಬಿಟ್ಟು ಕಾಲ್ ಮಾಡ್ಬಿಟ್ಟು ಹೇಳ್ಬಿಟ್ರೆ ಆಗುತ್ತಾ? ಮನೆಗಳು ಎಷ್ಟಿದೆ, 300 ಮನೆ ಕೆಡವಿದ್ದಾರೆ. 300 ಮನೆಗೆ ಮೆಸೇಜ್ ಹೋಗುತ್ತಾ ಇದೆಲ್ಲ ಮನೆ ಖಾಲಿ ಮಾಡ್ಕೊಳಕ್ಕೆ? ಹೇಳ್ಬೇಕು ಬಂದು ಅಧಿಕಾರಿಗಳು, ಈ ತರ ಬರ್ತಾ ಇದೆ, ನೋಟಿಸ್ ಬಂದಿದೆ ನಿಮ್ಗೆ, ಇಲ್ಲ ಖಾಲಿ ಮಾಡ್ಕೋಬೇಕು ಅಂತ ಹೇಳ್ಬೇಕು. ಯಾರಿಗೊಬ್ಬರು ಸೆಂಟ್ರ್ ಇರೋ ಪಾರ್ಟಿಗೆ ಹೇಳ್ಬಿಟ್ರೆ ಅವ್ನು ಹೆಂಗೆ? ನಮಗೆಲ್ಲ ಮೆಸೇಜ್ ಕಳಿಸೇ ಇಲ್ಲ ಅವನು. ದುಡ್ಡಿನ ಆಸೆಗೆ ಕಳಿಸಿಲ್ಲ ಸರ್, ಬರ್ಬೇಕು. ನಮಗೆ ಹೇಳೇ ಇಲ್ಲ ಯಾರು. ಇದಕ್ಕಿದ್ದಂಗೆ ಬಂದ್ಬಿಟ್ಟು 7 ಗಂಟೆಗೆಲ್ಲ ಇದು ಮಾಡಿಬಿಟ್ರೆ, ಡೆಮೊಲೇಷನ್ ಮಾಡಿಬಿಟ್ರೆ ಹೆಂಗೆ? ಸರಿ, ನಿಮಗೆ ಎಲ್ಲ ಇದೆ, BBMP ಜಾಗ ಇದೆ, ಓಕೆ, ನಿಮ್ಮದೇ ಇದೆ, BBMP ಜಾಗ ಇರ್ಬೋದು, ಬಡವರು ಇರ್ಬೋದು, ಬಡವರು ಬಂದ್ಬಿಟ್ಟು ಅದಕ್ಕೆ ಮನೆ ಕಟ್ಸ್ಕೊಂಡಿರ್ಬೋದು, ಓಕೆ, ಎಲ್ಲದಕ್ಕೂ ಓಕೆ. ಆದರೆ ಅದಕ್ಕೊಂದು ಇದಕ್ಕೂ ಅವಕಾಶ ಕೊಡ್ಬೇಕು ತಾನೆ. ಅದಕ್ಕೊಂದು ಅವಕಾಶ ಕೊಡ್ಬೇಕು ತಾನೆ ಖಾಲಿ ಮಾಡ್ಕೊಳಕ್ಕೆ. ಖಾಲಿ ಇಲ್ಲ ಅಂದ್ರೆ ಇಲ್ಲ ಮೇಡಮ್. 15 ವರ್ಷ ಮೇಲಾಯ್ತು ನಾವು ಇರಾಕೆ, ಯಾವ ತರ ತೊಂದರೆ ಇಲ್ಲ. ತೆಗ್ಗುವ ತರ ಆಯ್ತು, ಎಲ್ಲ ಕಸ ಗಿಸ ಇತ್ತು, ಎಲ್ಲ ಒಂಥರ ಆಯ್ತು. ಅದೆಲ್ಲ ಮಣ್ಣು ಹಾಕ್ಬಿಟ್ಟು ಮಟಸ ಮಾಡ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟು ಮಾಡಿದೀವಿ. ಇವಾಗ ಅವ್ರ ಕಣ್ಣಲ್ಲಿ ಬಂದಿದೆ. ಅವ್ರೇನಂತಾರೆ, ಕಣ್ಣಲ್ಲಿ ಬಂದ್ರೆ ಯಾರಪ್ಪ ಮಾಡ್ಕೊಳಕ್ ಹೇಳಿದ್ರು ಅಂತ ಕೇಳ್ತಾರೆ. BBMP ಅವರು ಅಧಿಕಾರಿಗಳು ಯಾರು ಕೇಳ್ತಾರೆ. ಅವರು ಸರಿ ಮಾಡ್ಕೊಂಡಿಲ್ವಲ್ಲ, ಮಾಡುವಾಗ ಬಂದ್ಬಿಟ್ಟು ಮಾಡಬೇಡಿ ಅಂತ ಅಬ್ಜೆಕ್ಷನ್ ಮಾಡ್ಬೋದಿತ್ತಲ್ಲ. ಕಸ ಇತ್ತು, ಕಾಲೇಜು ತುಂಬಾ ಗಲೀಜಿತ್ತು, ಅದೆಲ್ಲ ಕ್ಲೀನ್ ಮಾಡುವಾಗ ಅವಾಗಲೇ ಬಂದು ಸ್ಟಾಪ್ ಮಾಡ್ಬೋದಿತ್ತಲ್ಲ. ಒಂದು 6 ತಿಂಗಳ ಇಲ್ಲ, 1 ವರ್ಷಕ್ಕಿಲ್ಲ, ಬಂದು ಹೇಳ್ಬೋದಿತ್ತಲ್ಲ. ಒಂದೇ ಸರ್ತಿ ಬಂದ್ಬಿಟ್ಟು ಈ ತರ ಬಂದ್ಬಿಟ್ಟು ನೋಟಿಸ್ ಕೊಟ್ಟಿಲ್ಲ, ಏನೆಲ್ಲ ನೋಟಿಸ್ ಹೇಳಿರ್ಬೋದು, ಮೆಸೇಜ್ ಕಳಿಸಿರ್ಬೋದು, ಆದ್ರೆ ಯಾರಿಗೋ ಒಬ್ರಿಗೆ ಸೆಂಟ್ರ್ ಇರೋ ಪಾರ್ಟಿಗೆ ಹೇಳಿದ್ದಾರೆ ಇವರು, ಬಡವರಿಗೆ ಬಂದಿಲ್ಲ ಮೆಸೇಜ್ ಖಾಲಿ ಮಾಡಿ ಅಂತ. ಇಷ್ಟೇ. ಇದಕ್ಕೇನಾದ್ರೆ ಅಧಿಕಾರಿಗಳು, ಓಟ್ ಕೇಳೋ ಅಧಿಕಾರಿಗಳು ಬಂದ್ಬಿಟ್ಟು ಏನಾದ್ರೆ ಸೌಕರ್ಯ ಮಾಡಬೇಕು, ಅಷ್ಟೇ ನಾವು ಹೇಳೋದು. ಅಷ್ಟೇ. ನನ್ನ ಹೆಸರು ಹುಸೇನ್ ಅಂತ ಸರ್.